ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನು. ಮೊದಲಿಗೆ ಮೇಷರಾಶಿ. ಅವಸರದ ನಿರ್ಧಾರಗಳಿಂದ ದೂರ ಇರಿ. ಒಂದು ತಪ್ಪು ಹೆಜ್ಜೆಯಿಂದ ಹೆಚ್ಚಿನ ಕೆಲಸ ನಷ್ಟ ಆಗ್ಬೋದು. ಸಂಜೆ ಮಕ್ಕಳೊಂದಿಗೆ ಸಮಯ ಕಳೆಯುತ್ತೀರಿ. ಹೋಂವರ್ಕ್ಗೆ ಸಹಾಯ ಮಾಡುತ್ತೀರಿ. ವೃಷಭ ರಾಶಿ. ಯಾರೋ ಒಬ್ಬರು ನಿಮ್ಮನ್ನು ಕೆರಳಿಸಬಹುದು. ಪ್ರತಿಕಾರ ತೆಗೆದುಕೊಳ್ಬೇಡಿ. ಶಾಂತಯುತವಾಗಿ ದಯೆಯಿಂದ ವರ್ತಿಸಿ. ನಿಮ್ಮ ಒಳ್ಳೆಯ ಸ್ವಭಾವವನ್ನು ಕಾಪಾಡಿಕೊಳ್ಳಿ. ಮುಂದಿನ ರಾಶಿ ಮಿಥುನ. ವ್ಯಕ್ತಿಗತ ಸೌಖ್ಯದ ಆಸಕ್ತಿಗಳು ಕೆಲಸದ ಮೇಲೆ ಪರಿಣಾಮ ಬೀರುತ್ತವೆ. ಜಿಮ್ಗೆ ಹೆಚ್ಚು ಸಮಯ ಕೊಡಬಹುದು. ಮಾರ್ಕೆಟಿಂಗ್ ಅಥವಾ ಉತ್ತೇಜನ ಕ್ಷೇತ್ರದವರಿಗೆ ಉತ್ತಮ ದಿನ. ಕರ್ಕಾಟಕ ರಾಶಿ. ದಿನವನ್ನ ಉತ್ಸಾಹದಿಂದ ಆರಂಭ ಮಾಡುತ್ತೀರಿ. ನಿಮ್ಮ ಜೀವಂತಿಕೆಯಿಂದ ಸುತ್ತಲಿನವರ ಮನಸ್ಸು ಹಗುರವಾಗುತ್ತದೆ. ಆದರೆ ಕೆಲವು ಕೆಟ್ಟ ಸುದ್ದಿ ಕೇಳುವ ಸಾಧ್ಯತೆಗಳಿವೆ. ಜೋಪಾನ. ಸಿಂಹರಾಶಿ. ಕೆಲಸದಲ್ಲಿ ಅತಿ ಗಂಭೀರತೆ ತೋರಿಸುತ್ತೀರಿ. ಲಕ್ಷ್ಯಗಳನ್ನ ದಣಿವಿಲ್ಲದೆ ಪೂರೈಸುತ್ತೀರಿ. ಕಾರ್ಯವಿಧಾನವನ್ನ ಸುಧಾರಿಸಿಕೊಳ್ಳಲು ಪ್ರಯತ್ನಿಸಿ. ಕನ್ಯಾ ರಾಶಿ. ಪಾಲುದಾರಿಕಾ ಯೋಚನೆಗಳಿಂದ ದೂರ ಇರಿ. ಒಂಟಿಯಾಗಿ ಕೆಲಸ ಮಾಡೋದೇ ಉತ್ತಮ. ನೀವು ಉತ್ತಮ ನಾಯಕರಾಗಿರುತ್ತೀರಿ. ವಿಶ್ವಾಸಕ್ಕೆ ಧಕ್ಕೆ ತರುವ ಕೆಲಸಗಳು ಬೇಡ. ತುಲಾರಾಶಿ. ಸಂಜೆಯ ಆಸಕ್ತಿಕರ ಜನರನ್ನ ಭೇಟಿಯಾಗುತ್ತೀರಿ. ಚರ್ಚೆಗಳು ಅದ್ಭುತವಾಗಿರುತ್ತವೆ. ನಿಮ್ಮ ಒಳನೋಟವನ್ನ ವಿಸ್ತರಿಸಿಕೊಳ್ಳಿ. ವೃಶ್ಚಿಕ ರಾಶಿ. ಹೃದಯದಿಂದ ಆಲೋಚಿಸುತ್ತೀರಿ. ತಲೆಗಿಂತ ಭಾವನೆಗಳು ಮುಂದಾಗುತ್ತವೆ. ಭಾವನೆಗಳನ್ನು ನಿಗ್ರಹಿಸಲು ಪ್ರಯತ್ನಿಸಬೇಡಿ, ಆದರೆ ವ್ಯಕ್ತಪಡಿಸುವಾಗ ಎಚ್ಚರ ವಹಿಸಿ. ಧನುರಾಶಿ. ಸಮತೋಲನದ ದಿನ. ಕುಟುಂಬ ಸಮಯ ಕೊಡಿ. ಕೆಲಸ ಸುಲಭವಾಗಿ ನಿಭಾಯಿಸುತ್ತೀರಿ. ಸಂಜೆ ನಿಸರ್ಗದಲ್ಲಿ ಸಮಯ ಕಳೆಯುತ್ತೀರಿ. ಮಕರ ರಾಶಿ. ಮಾತುಗಳಲ್ಲಿ ನೇರವಾಗಿ ಇರೋದ್ರಿಂದ ಪ್ರೀತಿ ಪಾತ್ರರನ್ನು ನೋಯಿಸಬಹುದು. ಹಳೆಯ ಸಂಬಂಧಗಳು ಸರಿಪಡಿಸಲು ಪ್ರಯತ್ನ ಮಾಡಿ, ಆದರೆ ಪೂರ್ಣ ಯಶಸ್ಸು ಸಿಗದೇ ಇರಬಹುದು. ಕುಂಭರಾಶಿ. ಒಂಟಿಯಾಗಿ ಇರುವವರಿಗೆ ಉತ್ಸಾಹ ಹೆಚ್ಚು. ಜೋಡಿಗಳಿಗೆ ಪ್ರಣಯದ ದಿನ. ಪ್ರಿಯರೊಂದಿಗೆ ಸಮಯ ಕಳೆಯುತ್ತೀರಿ. ಕೊನೆಯದಾಗಿ ಮೀನರಾಶಿ. ದೈನಂದಿನ ಜೀವನ ಬೇಸರ ತರುತ್ತದೆ. ಪ್ರಯಾಣದ ಬಯಕೆ ಹೆಚ್ಚಾಗುತ್ತದೆ. ಹಳೆಯ ಯೋಜನೆಗಳಿಗೆ ಬಿಡುವು ಅಗತ್ಯವಾಗಿದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.